ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಭರಣಿ ವೆಂಕಟೇಶ್ ಮತ್ತು ಪೆರೆಸಂದ್ರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೆಆರ್ ರಾಜಣ್ಣ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ತಿಳಿಸಿದರು. ಚುನಾವಣೆ ಸರ್ವತ್ರ ವಿಜಯ ಪ್ರಾಪ್ತಿರಸ್ತು ಭವಂತೋ ಮಹಾ ಅಂತರ್ಗೃಹರಿತೋ ತದಾಸ್ತು ಎಂದು ಚೀಮೂಲ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜಯಗಳಿಸಿ ಎಂದು ಭೋಗನಂದೀಶ್ವರ ದೇವಾಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಜೊತೆ ಸೇರಿ ವಿಶೇಷ ಪೂಜೆ ಮಾಡುವ ಮುಖಾಂತರ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಭರಣಿ ವೆಂಕಟೇಶ್ ಅವರು ಕಳೆದ ಬಾರಿ ಸಹ ನಮ್ಮ ಎಲ್ಲರ ಸಹಕಾರದಿಂದ ಗೆದ್ದು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಈ ಸರಿ ಸಹ ಭರಣಿ ವೆಂಕಟೇಶ್ ಅವರನ್ನ ಗೆಲ್ಲಿಸುವ ಮೂಲಕ ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೇರಿಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮತದಾರರಲ್ಲಿ ಮತ್ತು ಡೆಲಿಗೇಟ್ಗಳಲ್ಲಿ ಮನವಿ ಮಾಡ್ತೇನೆ. ಈ ಸರಿ ಸಹ ಅವರು ಹೆಚ್ಚಿನ ಮತಗಳಲ್ಲಿ ಜಯ ಗಳಿಸ್ತಾರೆ ಅಂತ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಹೇಳಿದರು. ಬಿಜೆಪಿ ಅಂತಿಲ್ಲ, ಇವತ್ತು ಪೆರೆಸಂದ್ರ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ರಾಜಣ್ಣ ಅವ್ರನ್ನ ಹಾಕಿದ್ದೀವಿ, ಇಲ್ಲಿ ಶ್ರೀನಿವಾಸ್ ಅವ್ರನ್ನ ಹಾಕಿದ್ದೀವಿ. ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಈಗ ಪಕ್ಷದ ಚಿಹ್ನೆನೂ ಇಲ್ಲ, ಪಕ್ಷನೂ ಇಲ್ಲ, ಬೆಂಬಲಿತ ಅಂತ ಹಾಕ್ಕೋತಾರೆ. ಇದಕ್ಕೆ ಬಿ ಫಾರಮ್ ಕೊಡೋದು ಇಲ್ಲ, ಯಾವ ಪಕ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾನು ಆಗಲೇ ಮನವಿ ಮಾಡಿದಂತೆ ಪಕ್ಷಾತೀತವಾಗಿ ನೀವೆಲ್ಲ ಭರಣಿ ವೆಂಕಟೇಶನ್ ಬೆಂಬಲಿಸಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಈಗಾಗಲೇ ಒಂದು ಬಾರಿ ಕಳಿಸಿದ್ದೇವೆ. ಅವರ ಕಾರ್ಯವೈಖರಿ ಕಳೆದ ಕೋಚಿಮೂಲ್ನಲ್ಲಿ ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನು ಯುವಕರಿದ್ದಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಇನ್ನೂ ಆಗಬೇಕಾದಂಥ ಕೆಲಸಗಳು ಜಾಸ್ತಿ ಇದೆ. ಅದನ್ನೆಲ್ಲ ಪಡ್ಕೋಬೇಕಾದ್ರೆ ಅಲ್ಲಿ ಒಂದು ಬಲವಾದ ಆಡಳಿತ ಮಂಡಳಿ ಬೇಕಾಗ್ತದೆ. ಇಲ್ಲದೇ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಅದರಿಂದ ಭರಣಿ ವೆಂಕಟೇಶ್ವರನ್ನ ಆಯ್ಕೆ ಮಾಡಬೇಕಂತ ಮನವಿ ಮಾಡ್ತೀನಿ. ಮತದಾರರಲ್ಲಿ ಮನವಿ ಮಾಡೋದೇನೆಂದರೆ ಪಕ್ಷಾತೀತವಾಗಿ ಭರಣಿ ವೆಂಕಟೇಶ್ ಅವರನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ ಆಶೀರ್ವಾದ ಸಹ ಭರಣಿ ವೆಂಕಟೇಶ್ ಅವರಿಗೆ ಇದೆ. ನೀವು ಜಯಶೀಲರಾಗಿ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಅವರನ್ನ ಜಯಶೀಲರಾಗಿ ಮಾಡಬೇಕು. ಭೋಗನಂದೀಶ್ವರರ ಆಶೀರ್ವಾದ ಸಹ ಅವರಿಗಿದೆ ಅಂತ ನಾನು ನಂಬಿದ್ದೇನೆ. ಮತದಾರರಲ್ಲಿ ಮತ್ತೆ ನಾನು ಮನವಿ ಮಾಡೋದು ಏನಂದ್ರೆ, ನಮ್ಮ ಅಭ್ಯರ್ಥಿ ಹೆಸರು ಭರಣಿ ವೆಂಕಟೇಶ್, ಕ್ರಮ ಸಂಖ್ಯೆ 2 ದ್ರಾಕ್ಷಿ ಗೊಂಚಲು, ಈ ಒಂದು ಗುರುತಿನ ಚಿಹ್ನೆಗೆ ಮತವನ್ನ ನೀಡಿ ಮತ್ತೊಂದು ಬಾರಿ ಅವರನ್ನ ಆಯ್ಕೆ ಮಾಡಬೇಕು ಅಂದ್ರು. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಭರಣಿ ವೆಂಕಟೇಶ್ ಅವರ ಗೆಲುವಿಗೆ ಕೈ ಜೋಡಿಸಬೇಕು ಅಂದ್ರು. ಈ ಕೋಚಿಮೂಲ್ಗೆ ನನ್ನದೇ ಆದ ಕೊಡುಗೆ ತುಂಬಾನೇ ಇದೆ. ಇದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕೆಲವರು ನಾನು ಅಭಿವೃದ್ಧಿ ಮಾಡ್ತೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ ಅಂತಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರನ್ನ ಒಗ್ಗೂಡಿಸಿಕೊಂಡು ಆಗಿನ ಸಂಸದರಾದ ವೀರಪ್ಪ ಮೊಯ್ಲಿ ಮತ್ತು KH ಮುನಿಯಪ್ಪ ಜೊತೆ ಸೇರಿ ಮುಖ್ಯಮಂತ್ರಿಗಳ ಜೊತೆ ದಿನಾಂಕ ನಿಗದಿ ಮಾಡಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೇರಿಗೆ 20 ಎಕರೆ ಜಮೀನು ಬೇಕು ಅಂತ ಮನವಿಯನ್ನು ಮಾಡಿದಾಗ ಆಗ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ 20 ಎಕರೆ ಆಗಲ್ಲ 15 ಎಕರೆ ಜಮೀನು ಮಂಜೂರು ಮಾಡಿಕೊಟ್ರು. ಆಗಿನ ಫಿನಾನ್ಸ್ ಸೆಕ್ರೆಟರಿಯಾಗಿ ನಮ್ಮದೇ ತಾಲೂಕಿನ ಶ್ರೀನಿವಾಸ ಮೂರ್ತಿ ಅವರು ಇದ್ದರು. ಅವರನ್ನು ಭೇಟಿ ಮಾಡಿ ಬಜೆಟ್ನಲ್ಲಿ 10 ಕೋಟಿ ಅನುದಾನವನ್ನು ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ಗೆ ಕೊಡಬೇಕು ಅಂತ ಮನವಿ ಮಾಡಿದಾಗ ಅವರು ಬಜೆಟ್ನಲ್ಲಿ 10 ಕೋಟಿ ಅನುದಾನವನ್ನು ಸೇರಿಸಿದ್ರು. ಆಗ ನಾನು ಶಾಸಕನಾಗಿದ್ದಾಗ 5 ಕೋಟಿ ಹಣವನ್ನು ಅನುದಾನವನ್ನು ಕೊಡಿಸಿದ್ದೆ ಅಂದರು. ಈಗ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಾ ಇದೆ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ವೆಂಕಟೇಶ್ ಅಂದರೆ ಭರಣಿ ವೆಂಕಟೇಶ್ ಅವ್ರನ್ನ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲ ಬೆಂಬಲ ಸೂಚಿಸಿ ನಿಲ್ಲಿಸಿದ್ದೇವೆ. ಕಳೆದ ಬಾರಿ ಕೂಡ ಅವರು ನಮ್ಮ ಬೆಂಬಲದ ಅಭ್ಯರ್ಥಿಯಾಗಿ ನಿಂತು ಕೋಚಿಮೂಲ್ನಲ್ಲಿ ಜಯಗಳಿಸಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಏನಾಗಿದೆ ಅದರಲ್ಲಿ ಕೂಡ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪ್ರತಿನಿಧಿಗಳೇನಿದ್ದಾರೆ, ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವಿ, ಅವರಲ್ಲಿ ಮನವಿ ಮಾಡಿದ್ದೇವೆ. ಈ ಬಾರಿ ಕೂಡ ಅತಿ ಹೆಚ್ಚಿನ ಬಹುಮತದಿಂದ ಅವರು ಆರಿಸಿ ಬರ್ತಾರೆ, ಆ ಒಂದು ವಿಶ್ವಾಸ ಇದೆ. ಇವತ್ತು ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ಅಧಿಕೃತವಾಗಿ ಈ ಒಂದು ಪ್ರಚಾರವನ್ನು ಶುರು ಮಾಡಿದ್ದೇವೆ. ಮುಂದಿನ ಭಾನುವಾರ ಅಂದರೆ 1ನೇ ತಾರೀಕು 2ನೇ ತಿಂಗಳು ಚುನಾವಣೆ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೂ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಎಲ್ಲ ಮತದಾರರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ದ್ರಾಕ್ಷಿ ಗುರುತಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಇದು ಯಾವುದೇ ಒಂದು ಪಕ್ಷದ ಚುನಾವಣೆ ಅಲ್ಲ,
ಸಹಕಾರ ಸಂಘದ ಚುನಾವಣೆ. ಇದರಲ್ಲಿ ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೀವು ಸ್ಪರ್ಧೆ ಮಾಡಿ ಜಯಶೀಲರಾಗಿ ಬನ್ನಿ ಅಂತಕ್ಕಂಥ ಆಶೀರ್ವಾದನ ಅವ್ರು ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕಳೆದ ಬಾರಿ ಅಂತ ಈ ಬಾರಿ ಕೂಡ ಅವ್ರನ್ನ ಜಯಶೀಲನಾಗಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೇವೆ. ಆ ಭೋಗನಂದೀಶ್ವರನ ಆಶೀರ್ವಾದ ಕೂಡ ನನ್ನ ಮೇಲೆ ಇರ್ತದೆ ಅಂತ ನಾನು ಭಾವಿಸಿದ್ದೇನೆ. ಈಗ ಮತ್ತೆ ನಾನು ಮನವಿ ಮಾಡೋದೇನೆಂದರೆ, ನಮ್ಮ ಅಭ್ಯರ್ಥಿ ಭರಣಿ ವೆಂಕಟೇಶ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು. ಅವರ ಕ್ರಮ ಸಂಖ್ಯೆ 2, ಅವರ ಚಿಹ್ನೆ ದ್ರಾಕ್ಷಿ ಗೊಂಚಲು. ಆ ದ್ರಾಕ್ಷಿ ಗೊಂಚಲಿನ ಮುಂದೆ ಮುದ್ರೆಯನ್ನು ಒತ್ತುವುದರ ಮೂಲಕ ಮತ್ತೊಮ್ಮೆ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಕೋಚಿಮೂಲ್ಗೆ ನನ್ನದೇ ಆದಂಥ ಕೊಡುಗೆ ಕೂಡ ಜಾಸ್ತಿ ಇದೆ, ಅದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಕೆಲವರೆಲ್ಲ ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡಿದ್ವಿ, ಇದು ಮಾಡಿದ್ವಿ, ಹಾಗೆ ಹೀಗೆ ಅಂತೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರನ್ನ ಒಗ್ಗೂಡಿಸಿಕೊಂಡು, ಸಂಸದರನ್ನ ಒಗ್ಗೂಡಿಸಿಕೊಂಡು, ವೀರಪ್ಪ ಮೊಯ್ಲಿಯವರು ಮತ್ತು KH ಮುನಿಯಪ್ಪನವರು ಸಂಸದರಾಗಿದ್ದರು. ಮುಖ್ಯಮಂತ್ರಿಗಳಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ಅವರ ಭೇಟಿ ಮಾಡಿ ಡೈರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೈರಿಗೆ 20 ಎಕರೆ ಜಾಗ ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾವೆಲ್ಲೆಲ್ಲ ಹುಡುಕಿ ಕೊನೆಗೆ 5 ಎಕರೆ ಜಾಗ ಕೇಳಿದ್ಕೊಂಡು ನಾವು ಹಾರ್ಟಿಕಲ್ಚರ್ ಮಿನಿಸ್ಟರ್ ಉಮೇಶ್ ಕತ್ತಿಯವರು ಆಗೋದಿಲ್ಲ ಅಂದಾಗ ಮುಖ್ಯಮಂತ್ರಿಗಳ ಬಳಿ ಎಲ್ಲ ಚುನಾಯಿತ ಪ್ರತಿನಿಧಿ ನಿಯೋಗ ತೆಗೆದುಕೊಂಡು ಹೋಗಿ 20 ಎಕರೆ ನಾವು ಕೇಳಿದಾಗ ಕೊನೆಗೆ ಅಷ್ಟು 20 ಆಗೋದಿಲ್ಲ ಅಂಥೇಳಿ 15 ಎಕರೆ ಮಂಜೂರು ಮಾಡಿದರು. ಮಂಜೂರು ಮಾಡಿಕೊಟ್ಟು ಅದಕ್ಕೆ ಬದಲಾಗಿ ಹೊಸಕೆರೆ, ಗೋಪಾಲಕೃಷ್ಣ ಕೆರೆ ಏನಿದೆ ಅದರಲ್ಲಿ DC ಆಫೀಸ್ ಕೊಡ್ತಕ್ಕಂಥ ಜಾಗ ಮತ್ತು ಮಿಲ್ಕಿನ ಕೊಟ್ಟಂಥ ಜಾಗಕ್ಕೆ ಬದಲಾಗಿ 80 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿಸಿದ್ವಿ. ಅದೇ ರೀತಿ ಅವತ್ತು ಫೈನಾನ್ಸ್ ಸೆಕ್ರೆಟರಿಯಾಗಿ ನಮ್ಮದೇ ತಾಲೂಕಿನ ಶ್ರೀನಿವಾಸ ಮೂರ್ತಿ ಇರೋದು, ಅವ್ರನ್ನ ಭೇಟಿ ಮಾಡಿ ಬಜೆಟಲ್ಲಿ 10 ಕೋಟಿ ಅನುದಾನವನ್ನು ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕಿನ ಕೊಡಬೇಕು, ಅದು ಚಿಕ್ಕಬಳ್ಳಾಪುರಕ್ಕೆ ಅನುಕೂಲ ಆಗೋ ರೀತಿ ಚಿಕ್ಕಬಳ್ಳಾಪುರಕ್ಕೆ ಮಂಜೂರು ಮಾಡಿ ಕೊಡಬೇಕು ಅಂತ ಕೇಳಿದಾಗ ಅವರು ಬಜೆಟಲ್ಲಿ 10 ಕೋಟಿಯನ್ನು ಸೇರಿಸಿದರು. ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ 5 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದೆ. ಮತ್ತು ಇನ್ನು 5 ಕೋಟಿ ಹಣವನ್ನು ಇವ್ರು ತಗೊಳ್ಳಿಕ್ಕಾಗಲಿಲ್ಲ. ಅಂದರೆ ನಿರ್ದೇಶಕಗಳು ಬೇಗ ಕೆಲಸ ಮುಗಿಸಿ ಸರ್ಕಾರನ ಅಪ್ರೋಚ್ ಮಾಡಿದರೆ ಸಿಗ್ತಿತ್ತು, ಅದು ಲ್ಯಾಪ್ಸ್ ಆಯಿತು. 5 ಕೋಟಿ ಮಾತ್ರ ಅನುದಾನ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನನ್ನ ಶ್ರಮ ಕೂಡ ಜಾಸ್ತಿ ಇದೆ. ನಮ್ಮ ತಂದೆಯವರು ಕೂಡ ಕೋಲಾರ ಹಾಲು ಒಕ್ಕೂಟದ ಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡೋದ್ರಿಂದ ಅಂದಿನಿಂದ ಇಂದಿನವರೆಗೂ ಆ ಹಾಲು ಒಕ್ಕೂಟದ ಆಗುಹೋಗುಗಳಲ್ಲಿ ನಾನು ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಆದ್ದರಿಂದ ಈ ಬಾರಿ ನಮ್ಮ ಭರಣಿ ವೆಂಕಟೇಶ್ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥ ಮನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಕಾಂಗ್ರೆಸ್ಸಲ್ಲಿ 2 ಅಭ್ಯರ್ಥಿಗಳಾಗಿದ್ದಾರೆ, ಹೇಗೆ ಸರ್ ಇದು? ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.